ರಾಜ್ಯ ನಾಯಕರು ದೆಹಲಿಗೆ ಹೋಗಿದ್ರು. ಮೂರು ನಾಯಕರು ಕೂಡ ತಮ್ಮ ತಮ್ಮ ಪಟ್ಟಿಗಳನ್ನ ದೆಹಲಿಯಲ್ಲಿ ಇಟ್ಟು ವಾಪಸ್ ಆಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದನ್ನ ಅಂದುಕೊಳ್ಳಲಾಗಿತ್ತು, ಆದರೆ ನಿರೀಕ್ಷೆಯಂತೆ ಆಗಿಲ್ಲ. ಆ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಭೇಟಿ ಮಾಡಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕದಲ್ಲಿ ಡಿಕೆಶಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ತಿಂಗಳು ಕಳೆದಿದೆ. ಈ ಬಾರಿ ಸಂಪುಟ ವಿಸ್ತರಣೆ ಮಾಡಿಯೇ ಸಿದ್ಧ ಅಂತ ದೆಹಲಿಗೆ ಹೋಗಿದ್ದ ತ್ರಿಮೂರ್ತಿಗಳು ತಮ್ಮ ಪಟ್ಟಿಯನ್ನ ಹೈಕಮಾಂಡ್ ಕೈಗಿಟ್ಟು ಬರಿಗೈನಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಈ ನಡುವೆ ಎಐಸಿಸಿ ಬಾಸ್ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಮುಂದಿನ ವಾರವೇ ಖಾಲಿ ಕುರ್ಚಿಗಳಿಗೆ ಸಚಿವರ ಸೇರ್ಪಡೆ ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ ಮುಂಗಾರು ಅಧಿವೇಶನದ ನಡುವೆ ಸಂಪುಟಕ್ಕೆ ಸರ್ಜರಿ ಸಾಧ್ಯವೇ ಅನ್ನೋ ಪ್ರಶ್ನೆ ಎದ್ದಿದೆ. ಮುಂಗಾರು ಅಧಿವೇಶನದ ಚಿಂತೆಯಲ್ಲಿ ರಾಹುಲ್ ಖರ್ಗೆ. ಸಂಸತ್ ಟೆನ್ಷನ್ ನಡುವೆ ನಡೆಯುತ್ತಾ ಸಂಪುಟ ವಿಸ್ತರಣೆ. ಎಸ್, ಕರ್ನಾಟಕ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ, ಯಾವ ನಾಯಕರಿಗೆ ಯಾವ ಖಾತೆ ಸಿಗಬಹುದು ಎಂಬ ಲೆಕ್ಕಾಚಾರಗಳು ಜೋರಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಚಿಂತೆಯೇ ಬೇರೆ ಇದೆ. ಜುಲೈ 20ರಿಂದ ಮಳೆಗಾಲದ ಸಂಸತ್ ಅಧಿವೇಶನ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳು ಮಾನ್ಸೂನ್ ಸೆಷನ್ ನಡೆಯಲಿದೆ. ಅಧಿವೇಶನದ ಭಾಗವಾಗಿ ಸರ್ವ ಪಕ್ಷಗಳ ಸಭೆ ನಡೆಯಲಿದೆ. ದೆಹಲಿಗೆ ತೆರಳುವ ಆತುರದಲ್ಲಿದ್ದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಖರ್ಗೆ ಅವರ ಕಾರ್ನಲ್ಲಿಯೇ ಏರ್ಪೋರ್ಟ್ ಕಡೆಗೆ ತೆರಳಿದ್ರು. ಈ ಬೆಳವಣಿಗೆ ಕಂಡ ಕಾಂಗ್ರೆಸ್ಸಿಗರು ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹಿರಿ ಹಿಗ್ಗುತ್ತಿದ್ದಾರೆ. ಆದರೆ ಹೈಕಮಾಂಡ್ನ ಪರಿಸ್ಥಿತಿಯೇ ಬೇರೆ ಇದೆ. ಹೌದು, ದೆಹಲಿಯ ಕಾಂಗ್ರೆಸ್ ವರಿಷ್ಠರಿಗೆ ಕೇಂದ್ರದ ಮುಂಗಾರು ಅಧಿವೇಶನ ಮೊದಲೋ ಇಲ್ಲ ಕರ್ನಾಟಕದ ಕ್ಯಾಬಿನೆಟ್ ಮೊದಲೋ ಅನ್ನೋ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈ ಎರಡು ವಿಚಾರಗಳನ್ನ ತಕ್ಕಡಿಗೆ ಹಾಕಿದ್ರೆ ಕರ್ನಾಟಕಕ್ಕಿಂತ ಮಾನ್ಸೂನ್ ಸೆಷನ್ ಹೆಚ್ಚಾಗಿಯೇ ತೂಗ್ತಾ ಇದೆ. ನಾವು ಮೊದಲೇ ಹೇಳಿದಂತೆ ಜುಲೈ 20ರಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು ಈ ಬಾರಿ ಮಹತ್ವದ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಮಂಡಿಸಲಿದೆ. ಈ ಬಾರಿ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದ್ದು ಈ ಮಸೂದೆ ಪಾಸ್ ಆಗಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಸಂಸದರ ಬಲ ಬೇಕು. ಕಳೆದ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಧೇಯಕ ಮತ್ತು ಮಹಿಳಾ ಮೀಸಲಾತಿ ಕಾನೂನಿನ ಅನುಷ್ಠಾನಕ್ಕೆ ಹಿನ್ನಡೆಯಾಗಿತ್ತು. ಇಂಡಿ ಕೂಟದ ಒಗ್ಗಟ್ಟಿನಿಂದಾಗಿ ಆಡಳಿತ ಪಕ್ಷಕ್ಕೆ ಸೋಲಾಗಿತ್ತು. ಆದರೆ 4 ತಿಂಗಳ ಅವಧಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪರಿಸ್ಥಿತಿ ಬದಲಾಗಿದೆ. ಟಿಎಂಸಿಯ 20 ಸಂಸದರು ಹಾಗೂ ಯುಬಿಟಿಯ 6 ಸಂಸದರು ಮೂಲ ಪಕ್ಷಗಳಿಗೆ ಶಾಕ್ ನೀಡಿದ್ದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಎನ್ಡಿಎ ಕೂಟ ಬೆಂಬಲಿಸಿದ್ದಾರೆ. ಇವರ ಜೊತೆ ಎಐಎಡಿಎಂಕೆ ಸಂಸದರ ಬಲವು ಎನ್ಡಿಎಗೆ ಸೇರಿಕೊಂಡಿದೆ. ಇನ್ನು ಇಷ್ಟು ದಿನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಭಾಗವಾಗಿದ್ದ ಡಿಎಂಕೆ ಮತ್ತು ಎನ್ಸಿಪಿ ಶರದ್ ಪವಾರ್ ನಡೆ ಇನ್ನೂ ನಿಗೂಢವಾಗಿದೆ. ಹೀಗಾಗಿ ಈ ಅಧಿವೇಶನ ಕಾಂಗ್ರೆಸ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದರೆ ಅತ್ತ ರಾಜ್ಯಸಭೆಯಲ್ಲೂ ಎಎಪಿಯ 7 ಸಂಸದರು ಎನ್ಡಿಎಗೆ ಬೆಂಬಲಿಸಿದ್ದಾರೆ. ಇನ್ನು ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಇದ್ದು ಈ ಇಬ್ಬರು ನಾಯಕರೇ ಕರ್ನಾಟಕದ ಸಚಿವರ ಪಟ್ಟಿ ಫೈನಲ್ ಮಾಡಬೇಕಿದ್ದು ಅಧಿವೇಶನದ ಹೊತ್ತಲ್ಲಿ ಪಟ್ಟಿ ಫೈನಲ್ ಆಗಲು ಸಾಧ್ಯವಾ ಅನ್ನೋ ಪ್ರಶ್ನೆ ಮೂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರೆಲ್ಲರೂ ಕೂಡಿ ಆ ಫಾರ್ಮುಲಾ ಅನುಗುಣವಾಗಿ ಅದನ್ನ ರೆಡಿ ಮಾಡಿ ಅವ್ರಿಗೆ ಹೈಕಮಾಂಡ್ ಕೊಟ್ಟು ಅಪ್ರೂವಲ್ ತಗೊಳ್ತಾರೆ ಕೆಲಸವನ್ನು ಮಾಡ್ತಾರೆ. ಆದಷ್ಟು ಬೇಗ ಆಗ್ತದೆ ನಂಬಿಕೆ ಇದೆ. ಯಾಕಂದ್ರೆ ಸುರ್ಜೇವಾಲಾ ಸಾಹೇಬರು ಹೇಳಿದ್ದಾರೆ, ವಿ ಶಾಲ್ ಡೂ ಇಟ್ ಬಿಫೋರ್ ದ ಕರ್ನಾಟಕ ಅಸೆಂಬ್ಲಿ ಅಂತ ವಿಚಾರ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಆಗ್ಬೋದು ಅನ್ನೋ ನಂಬಿಕೆ ನನಗಿದೆ. ಪ್ರತಿಭಾವಂತರಿಗೆ ಪಕ್ಷ ನಿಯತ್ತು ಮತ್ತು ನಿಷ್ಠೆ ಇರೋರು ಕೊಡ್ತೀರಂತ ನಾನು ಭಾವಿಸಿದ್ದೇನೆ. ಅತ್ತ ಮನೆಯೊಂದು 3 ಬಾಗಿಲು ಅನ್ನುವಂತಾಗಿರುವಂತಹ ಕಾಂಗ್ರೆಸ್ ಕ್ಯಾಬಿನೆಟ್ ಕಸರತ್ತು ಮುಂದುವರೆಸಿದ್ರೆ ಇತ್ತ ಸಂಪುಟ ವಿಸ್ತರಣೆ ಮತ್ತೆ ವಿಳಂಬವಾಗ್ತಾ ಇರೋದು ವಿರೋಧ ಪಕ್ಷಗಳಿಗೆ ಆಹಾರವಾಗಿದೆ. ಕಾಂಗ್ರೆಸ್ನಲ್ಲಿ ಹೆಚ್ಚು ಕಾಸು ಕೊಟ್ಟವರಿಗಷ್ಟೇ ಕೋಚಿ ಅಂತಿರೋ ಬಿಜೆಪಿ ನಾಯಕರು ವಾಗ್ದಾಳಿ ಮುಂದುವರೆಸಿದ್ದಾರೆ. ಪಾರ್ಲಿಮೆಂಟ್ ಅಧಿವೇಶನದ ತಯಾರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು, ರಾಹುಲ್ ಗಾಂಧಿ ಅವರು ಇರಬಹುದು. ಈ ಎಲ್ಲ ಪಾರ್ಲಿಮೆಂಟ್ ನಲ್ಲಿ ಏನ್ ಕ್ವಶನ್ಸ್, ಏನ್ ವಿಷಯಗಳು, ಯಾವ ವಿಷಯಗಳ ಬಗ್ಗೆ ನಾವು ತೆಗೆದುಕೊಳ್ಬೇಕು, ಏನ್ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ಈ ಎಲ್ಲಾ ವಿಷಯಗಳ ಇಂಪಾರ್ಟೆನ್ಸ್ ನಲ್ಲಿ ಮಹತ್ವದಲ್ಲಿ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳ ರಚನೆ ಏನಿದೆ ಇದಕ್ಕೆ ಅವರಿಗೆ ಸಮಯ ಇದೆಯಾ? ಅರೆಬರೆ ಚರ್ಚೆನಲ್ಲಿ ಸರಿಯಾಗಿ ಮಂತ್ರಿಗಳ ರಚನೆ ಆಗತ್ತಾ? ಒಟ್ಟಾರೆ ಸಂಪುಟ ವಿಸ್ತರಣೆಗೆ ನಾಳೆ ಬಾ ಅನ್ನೋ ಹೈಕಮಾಂಡ್ ಧೋರಣೆ ಈಗ ರಾಜ್ಯದ ಸಚಿವಾಕಾಂಕ್ಷಿಗಳಿಗೆ ಮೇಲಿಂದ ಮೇಲೆ ನಿರಾಸೆ ಹುಟ್ಟಿಸುತ್ತಿದೆ. ಮುಂದಿನ ವಾರ ದೆಹಲಿಗೆ ಹೋಗೋದಾ ಇಲ್ಲ ಬೆಂಗಳೂರಲ್ಲಿ ಇದ್ದು ಲಾಬಿ ಮುಂದುವರಿಸೋದಾ ಅನ್ನೋ ಆಲೋಚನೆಯಲ್ಲಿ ಕಾಂಗ್ರೆಸ್ ಶಾಸಕರು ಮುಳುಗಿದ್ದಾರೆ.
ರಾಜ್ಯ ನಾಯಕರು ದೆಹಲಿಗೆ ಹೋಗಿದ್ರು. ಮೂರು ನಾಯಕರು ಕೂಡ ತಮ್ಮ ತಮ್ಮ ಪಟ್ಟಿಗಳನ್ನ ದೆಹಲಿಯಲ್ಲಿ ಇಟ್ಟು ವಾಪಸ್ ಆಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದನ್ನ ಅಂದುಕೊಳ್ಳಲಾಗಿತ್ತು, ಆದರೆ ನಿರೀಕ್ಷೆಯಂತೆ ಆಗಿಲ್ಲ. ಆ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಭೇಟಿ ಮಾಡಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಇದೆ, ನೋಡ್ಕೊಂಡ್ ಬನ್ನಿ. ಕರ್ನಾಟಕದಲ್ಲಿ ಡಿಕೆಶಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ತಿಂಗಳು ಕಳೆದಿದೆ. ಈ ಬಾರಿ ಸಂಪುಟ ವಿಸ್ತರಣೆ ಮಾಡಿಯೇ ಸಿದ್ಧ ಅಂತ ದೆಹಲಿಗೆ ಹೋಗಿದ್ದ ತ್ರಿಮೂರ್ತಿಗಳು ತಮ್ಮ ಪಟ್ಟಿಯನ್ನು ಹೈಕಮಾಂಡ್ ಕೈಗಿಟ್ಟು ಬರಿಗೈನಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಈ ನಡುವೆ ಎಐಸಿಸಿ ಬಾಸ್ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಮುಂದಿನ ವಾರವೇ ಖಾಲಿ ಕುರ್ಚಿಗಳಿಗೆ ಸಚಿವರ ಸೇರ್ಪಡೆ ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ ಮುಂಗಾರು ಅಧಿವೇಶನದ ನಡುವೆ ಸಂಪುಟಕ್ಕೆ ಸರ್ಜರಿ ಸಾಧ್ಯವೇ ಅನ್ನೋ ಪ್ರಶ್ನೆ ಎದ್ದಿದೆ. ಮುಂಗಾರು ಅಧಿವೇಶನದ ಚಿಂತೆಯಲ್ಲಿ ರಾಹುಲ್ ಖರ್ಗೆ. ಸಂಸತ್ ಟೆನ್ಷನ್ ನಡುವೆ ನಡೆಯುತ್ತಾ ಸಂಪುಟ ವಿಸ್ತರಣೆ. ಕರ್ನಾಟಕ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ, ಯಾವ ನಾಯಕರಿಗೆ ಯಾವ ಖಾತೆ ಸಿಗಬಹುದು ಎಂಬ ಲೆಕ್ಕಾಚಾರಗಳು ಜೋರಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಚಿಂತೆಯೇ ಬೇರೆ ಇದೆ. ಜುಲೈ 20ರಿಂದ ಮಳೆಗಾಲದ ಸಂಸತ್ ಅಧಿವೇಶನ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳು ಮಾನ್ಸೂನ್ ಸೆಷನ್ ನಡೆಯಲಿದೆ. ಅಧಿವೇಶನದ ಭಾಗವಾಗಿ ಸರ್ವ ಪಕ್ಷಗಳ ಸಭೆ ನಡೆಯಲಿದೆ. ದೆಹಲಿಗೆ ತೆರಳುವ ಆತುರದಲ್ಲಿದ್ದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಖರ್ಗೆ ಅವರ ಕಾರ್ನಲ್ಲಿಯೇ ಏರ್ಪೋರ್ಟ್ ಕಡೆಗೆ ತೆರಳಿದ್ರು. ಈ ಬೆಳವಣಿಗೆ ಕಂಡ ಕಾಂಗ್ರೆಸ್ಸಿಗರು ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹಿರಿ ಹಿಗ್ಗುತ್ತಿದ್ದಾರೆ. ಆದರೆ ಹೈಕಮಾಂಡ್ನ ಪರಿಸ್ಥಿತಿಯೇ ಬೇರೆ ಇದೆ. ಹೌದು, ದೆಹಲಿಯ ಕಾಂಗ್ರೆಸ್ ವರಿಷ್ಠರಿಗೆ ಕೇಂದ್ರದ ಮುಂಗಾರು ಅಧಿವೇಶನ ಮೊದಲು ಎಲ್ಲ ಕರ್ನಾಟಕದ ಕ್ಯಾಬಿನೆಟ್ ಮೊದಲು ಅನ್ನೋ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈ ಎರಡು ವಿಚಾರಗಳನ್ನ ತಕ್ಕಡಿಗೆ ಹಾಕಿದ್ರೆ ಕರ್ನಾಟಕಕ್ಕಿಂತ ಮಾನ್ಸೂನ್ ಸೆಷನ್ ಹೆಚ್ಚಾಗಿಯೇ ತೂಗ್ತಾ ಇದೆ. ನಾವು ಮೊದಲೇ ಹೇಳಿದಂತೆ ಜುಲೈ 20ರಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು ಈ ಬಾರಿ ಮಹತ್ವದ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಮಂಡಿಸಲಿದೆ. ಈ ಬಾರಿ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದ್ದು ಈ ಮಸೂದೆ ಪಾಸ್ ಆಗಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಸಂಸದರ ಬಲ ಬೇಕು. ಕಳೆದ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಧೇಯಕ ಮತ್ತು ಮಹಿಳಾ ಮೀಸಲಾತಿ ಕಾನೂನಿನ ಅನುಷ್ಠಾನಕ್ಕೆ ಹಿನ್ನಡೆಯಾಗಿತ್ತು. ಇಂಡಿ ಕೂಟದ ಒಗ್ಗಟ್ಟಿನಿಂದಾಗಿ ಆಡಳಿತ ಪಕ್ಷಕ್ಕೆ ಸೋಲಾಗಿತ್ತು. ಆದರೆ 4 ತಿಂಗಳ ಅವಧಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪರಿಸ್ಥಿತಿ ಬದಲಾಗಿದೆ. ಟಿಎಂಸಿಯ 20 ಸಂಸದರು ಹಾಗೂ ಯುಬಿಟಿಯ 6 ಸಂಸದರು ಮೂಲ ಪಕ್ಷಗಳಿಗೆ ಶಾಕ್ ನೀಡಿದ್ದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಎನ್ಡಿಎ ಕೂಟ ಬೆಂಬಲಿಸಿದ್ದಾರೆ. ಇವರ ಜೊತೆ ಎಐಎಡಿಎಂಕೆ ಸಂಸದರ ಬಲವು ಎನ್ಡಿಎಗೆ ಸೇರಿಕೊಂಡಿದೆ. ಇನ್ನು ಇಷ್ಟು ದಿನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಭಾಗವಾಗಿದ್ದ ಡಿಎಂಕೆ ಮತ್ತು ಎನ್ಸಿಪಿ ಶರದ್ ಪವಾರ್ ನಡೆ ಇನ್ನೂ ನಿಗೂಢವಾಗಿದೆ. ಹೀಗಾಗಿ ಈ ಅಧಿವೇಶನ ಕಾಂಗ್ರೆಸ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದರೆ ಅತ್ತ ರಾಜ್ಯಸಭೆಯಲ್ಲೂ